ಸಿಂಹರಾಶಿ, ಹಳೆಯ ಬಾಕಿ ಏನಾದರೂ ಇದ್ದರೆ ಈ ದಿವಸ ಪಡಿಬಹುದು. ಬೇರೆಯವರಿಗೆ ಏನಾದರೂ ವಸ್ತುವನ್ನು, ವಾಹನವನ್ನು, ಹಣವನ್ನು ಕೊಟ್ಟಿದ್ದರೆ ಅದು ನಿಮ್ಮ ಕೈ ಸೇರದೇ ಇದ್ದರೆ ಅದಕ್ಕೆ ಪ್ರಯತ್ನ ಪಟ್ಟು ಈ ದಿವಸ ನೀವು ಪಡ್ಕೊಳ್ಬಹುದು ಅನ್ನುವಂಥದ್ದು. ಅಪರಿಚಿತರನ್ನು ನಂಬಿ ಸಹಾಯ ಮಾಡೋದಕ್ಕೆ ಹೋಗಬೇಡಿ. ಯಾರೋ ಬಂದು ನಾನು ಕಷ್ಟದಲ್ಲಿದ್ದೀನಿ ಅಂತ ಹೇಳಿ ಕಣ್ಣೀರು ಹಾಕಿದರೆ, ನಿಮ್ಮನ್ನು ಬೇಡಿಕೊಂಡ್ರೆ ನೀವು ಅವರಿಗೆ ಸಹಾಯ ಮಾಡೋದಕ್ಕೆ ಹೋಗಿ ನೀವು ಸಿಗ ಹಾಕ್ಕೊಳ್ತೀರಿ. ಸಹಾಯ ಮಾಡೋದು ತಪ್ಪಲ್ಲ, ಆದರೆ ಆ ವ್ಯಕ್ತಿಯ ಪೂರ್ವಾಪರಗಳನ್ನು ತಿಳಿದು ನಂತರದಲ್ಲಿ ನಿರ್ಧಾರವನ್ನು ಮಾಡಿ ಅನ್ನುವಂಥದ್ದು. ಹಿರಿಯರ ಪ್ರೀತಿ ಆಶೀರ್ವಾದವನ್ನು ಪಡ್ಕೊಳ್ಳಿ. ಆ ಹಿರಿಯರ ಮಾರ್ಗದರ್ಶನ ಏನಿದೆ, ಅವರ ಅಭಿಮಾನ ಏನಿದೆ, ಅವರ ವಾತ್ಸಲ್ಯ ಏನಿದೆ, ಅದು ನಿಮ್ಮನ್ನು ಕಾಪಾಡ್ತಕ್ಕಂಥದ್ದಾಗತ್ತೆ. ಅದರ ಬಗ್ಗೆ ಗಮನ ಇರಲಿ. ಬಯಸಿದಂತಹ ಕೆಲಸಗಳು ಸಕಾಲದಲ್ಲಿ ಆಗತ್ತೆ. ಯಾವ ಕೆಲಸವನ್ನು ನೀವು ಇಷ್ಟಪಡ್ತೀರೋ, ಈ ಕೆಲಸ ಈಗ ಆಗಬೇಕು, ಇಷ್ಟೊತ್ತಿಗೆ ಮುಗಿಬೇಕು ಅಂತ ಅಂದ್ಕೊಳ್ತೀರೋ, ದೈವಾನುಗ್ರಹದಿಂದ, ಗ್ರಹಗತಿಯ ಬಲದಿಂದ ನಿಮಗೆ ಆ ಕೆಲಸಗಳು ಸಕಾಲದಲ್ಲಿ ಆಗುವಂಥದ್ದಾಗತ್ತೆ. ಇಂಜಿನಿಯರ್ಸ್ಗೆ, ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಆಗುತ್ತೆ. ತಮ್ಮ ವಿದ್ಯಾಕ್ಷೇತ್ರದಲ್ಲಾಗಬಹುದು, ತಮ್ಮ ಕೆಲಸದಲ್ಲಾಗಬಹುದು, ನಿಮಗೆ ಸ್ವಲ್ಪ ಮಟ್ಟಿಗೆ ಅಡೆತಡೆಗಳು, ಸ್ವಲ್ಪ ಹಿಂಸೆ ಅನ್ನುವಂಥದ್ದನ್ನು ನೋಡಬೇಕಾಗತ್ತೆ. ಉದ್ಯೋಗಿಗಳಿಗೆ ದಿನ ತುಂಬ ಚೆನ್ನಾಗಿರ್ತಕ್ಕಂತಹ ದಿವಸ ಅಂತ ಹೇಳಬೇಕಾಗತ್ತೆ. ನಿಮ್ಮ ಉದ್ಯೋಗದಲ್ಲಿ ಸಮಾಧಾನ, ನೆಮ್ಮದಿ, ತೃಪ್ತಿ, ಸಂತೋಷಗಳು ನಿಮಗೆ ಸಿಕ್ಕುವಂಥದ್ದು. ಉತ್ಸಾಹದಿಂದ ಕೆಲಸ ಮಾಡಬೇಕು ಅಂತಕ್ಕಂತಹ ಮನಸ್ಥಿತಿಯನ್ನು ನೀವು ತಲುಪ್ತೀರಿ. ಅದು ಬಹಳ ಮುಖ್ಯವಾದಂಥದ್ದು. ಆಗ ನಿಮ್ಮ ಗೌರವ ತನ್ನಿಂದ ತಾನೇ ಹೆಚ್ಚಾಗ್ತಕ್ಕಂಥದ್ದು. ಶರಭೇಶ್ವರನನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕನ್ಯಾ ರಾಶಿ, ಬೇರೆಯವರ ಜೊತೆಯಲ್ಲಿ ಯಾವುದೇ ಕಾರಣಕ್ಕೂ ಜಗಳವನ್ನು ಮಾಡಿಕೊಳ್ಬೇಡಿ. ಮನಸ್ಸು ಕೇಳೋದಿಲ್ಲ. ಸಣ್ಣ ಪುಟ್ಟ ವಿಚಾರಕ್ಕೂ ಕೂಡ ನಾನು ಜಗಳ ಮಾಡಿಬಿಡಬೇಕು ಅನ್ನುವಂತಹ ರೀತಿಯಲ್ಲಿ ಇರ್ತೀರಿ. ಅದಕ್ಕೆ ಅವಕಾಶಗಳು ಬೇಡ. ಸಂತೋಷದಿಂದ ಕಳೀಬೇಕಾದಂತಹ ಸ್ವಲ್ಪ ಸಮಯವೂ ಕೂಡ ಅದರಿಂದ ಹಾಳಾಗಿ ಹೋಗುತ್ತೆ. ಯಾಕೆ ಅಂತಂದರೆ, ನೀವು ಸ್ವಲ್ಪ ಹೊತ್ತು ಜಗಳ ಮಾಡಿದರೂ ಕೂಡ ಅದರಿಂದ ಹೊರಬರಬೇಕು, ಮನಸ್ಸು ಶಾಂತವಾಗಬೇಕು, ಅದನ್ನು ಮರಿಬೇಕು ಅಂತಂದರೆ ಹೆಚ್ಚು ಸಮಯ ನಿಮಗೆ ಬೇಕಾಗಬಹುದು. ಆದ್ದರಿಂದ ಮನಸ್ಸನ್ನು ಕೆಡಿಸ್ಕೊಳ್ತಕ್ಕಂತಹ ಕೆಲಸ, ಜಗಳ ಬೇಡ ಅಂತ ಅರ್ಥ. ಸರ್ಕಾರಿ ಉದ್ಯೋಗಿಗಳಿಗೆ ಒತ್ತಡಗಳು ಹೆಚ್ಚಾಗತ್ತೆ. ಕೆಲಸವನ್ನು ಈ ಸಮಯಕ್ಕೆ ಹೀಗೆ ಇಷ್ಟು ಅಚ್ಚುಕಟ್ಟಾಗಿ ಇಷ್ಟು ಗುಣಮಟ್ಟದಲ್ಲಿ ಮಾಡಿ ಮುಗಿಸ್ಬೇಕು ಅನ್ನುವಂತಹ ಒತ್ತಡ ಇದೆಯಲ್ಲ, ಅದು ಆತಂಕವನ್ನು ಉಂಟು ಮಾಡ್ತಕ್ಕಂಥದ್ದು. ನಿರೀಕ್ಷಿಸಿದಂತಹ ಫಲಗಳು ಸಿಕ್ಕೋದಿಲ್ಲ. ನಾನಿಷ್ಟೆಲ್ಲ ಕಷ್ಟಪಡ್ತಾ ಇದ್ದೀನಿ, ಆಗಲಿ ನನ್ನ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ಬಿಡುತ್ತೆ ಅಂತ ಹೇಳಿ ಅಂದುಕೊಂಡಿದ್ರೆ ಅದು ಹುಸಿಯಾಗ್ಬಿಡುತ್ತೆ. ನಿಮ್ಮ ನಿರೀಕ್ಷೆ ಸುಳ್ಳಾಗ್ಬಿಡುತ್ತೆ. ನೀವು ಅಂದುಕೊಂಡಿದ್ದು ಖಂಡಿತ ನಡೆಯುವುದಿಲ್ಲ ಅಂತ ಅರ್ಥ. ನಿಮ್ಮ ಆಸಕ್ತಿಗೆ ಅನುಗುಣವಾಗಿ ಕೆಲಸವನ್ನು ಮಾಡಿ. ಯಾವ ವಿಷಯದಲ್ಲಿ ನಿಮಗೆ ಆಸಕ್ತಿ ಇದೆಯೋ ಆ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಿ. ಕೆಲವು ಸಂದರ್ಭದಲ್ಲಿ ಅನಿವಾರ್ಯವಾಗಿ ಕೆಲವು ಕೆಲಸಗಳನ್ನು ನಿಮಗೆ ಇಷ್ಟ ಇಲ್ಲದೇ ಇದ್ದರೂ ಮಾಡಬೇಕಾದಂತಹ ಸ್ಥಿತಿ ಬೇರೆಯವರ ಕೈ ಕೆಳಗೆ ಕೆಲಸ ಮಾಡುವಾಗ ಇರುತ್ತೆ. ಅದನ್ನು ಕೂಡ ಅನುಭವಿಸಬೇಕಾದಂಥದ್ದು. ಮನೆಯಲ್ಲಿ ಉಪಕರಣಗಳಿಂದ ಏನೋ ತೊಂದರೆಯಾಗ್ತಕ್ಕಂಥದ್ದಿದೆ. ಯಾವುದೋ ಪದಾರ್ಥವನ್ನು ಉಪಯೋಗ ಮಾಡೋಕ್ಕೆ ಹೋಗ್ತೀರಿ, ಅದರಿಂದ ನಿಮಗೇ ಏಟಾಗುವಂಥದ್ದು. ಜಾಗ್ರತೆ ಇರಲಿ. ನವಗ್ರಹರ ಪ್ರಾರ್ಥನೆಯನ್ನು ಮಾಡಿ. ಅದರಲ್ಲೂ ವಿಶೇಷವಾಗಿ ಶನಿಗ್ರಹವನ್ನು ಪ್ರಾರ್ಥನೆ ಮಾಡಿ. ಉಪಕರಣಗಳಿಂದ ಆಗತಕ್ಕಂತಹ ಪೆಟ್ಟು ಆ ಶನಿಯ ಅನುಗ್ರಹದಿಂದ ದೂರವಾಗಲಿ, ಅದು ಆಗದೇ ಇರುವ ಹಾಗಾಗಲಿ. ಶುಭವಾಗಿ. ತುಲಾರಾಶಿ, ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆ ನಿಮಗೆ ಕಾಡಬಹುದು. ಮಾನಸಿಕವಾಗಿ ಸ್ವಲ್ಪ ಅಸ್ತವ್ಯಸ್ತವಾಗ್ತೀರಿ. ಜೊತೆಗೆ ದೈಹಿಕವಾಗಿ ಯಾವಾಗ ನಿಮಗೆ ಆರಾಮ ಇರೋದಿಲ್ವೋ, ಯಾವ ಕೆಲಸಕ್ಕೂ ಕೂಡ ಅವಕಾಶಗಳು ಆಗದೇ ಇರುವಂಥದ್ದು. ಕೆಲಸದ ಸ್ಥಳದಲ್ಲಿ, ನಿಮ್ಮ ವೃತ್ತಿಯಲ್ಲಿ ನಿಮಗೆ ಉತ್ತಮವಾದಂತಹ ಹೆಸರಿದೆ. ಆ ಹೆಸರನ್ನು ನೀವು ಸಂಪಾದನೆ ಮಾಡಿದ್ದನ್ನು ಉಳಿಸ್ಕೊಳ್ತಕ್ಕಂತಹ ಪ್ರಯತ್ನ ನಿಮ್ಮದಾಗಬೇಕಾಗತ್ತೆ. ಆಸ್ತಿಯ ವಿವಾದಗಳು ಏನೇ ಇದ್ದರೂ ಕೂಡ ಅದನ್ನು ತಪ್ಪಿಸ್ಬಿಡಿ. ಆಸ್ತಿಯ ವಿವಾದಗಳು ಬೇಡ. ಬಹಳ ಸಮಾಧಾನದಿಂದ ಅದನ್ನು ಬಗೆಹರಿಸ್ಕೊಳ್ತಕ್ಕಂತಹ ಪ್ರಯತ್ನ ನಿಮ್ಮದಾಗಿರಲಿ. ವ್ಯವಹಾರದಲ್ಲಿ ಕೆಲವು ಬದಲಾವಣೆಗಳನ್ನು ಮಾಡಿಕೊಳ್ಳಿ. ಆಗ ಸ್ವಲ್ಪ ನಿಮಗೆ ಸಮಾಧಾನ ಸಿಕ್ಕುತ್ತೆ. ನೀವು ಅಂದುಕೊಂಡಂತಹ ರೀತಿಯಲ್ಲಿ ಕೆಲವು ಲಾಭ ಪಡೆಯೋದಕ್ಕೆ ಅವಕಾಶಗಳಾಗತ್ತೆ. ಕೆಲವರಿಗೆ ನಿಮ್ಮ ಬದಲಾವಣೆಯಿಂದ
ಅನುಕೂಲವಾಗುತ್ತೆ. ಅವರು ನಿಮ್ಮ ಜೊತೆಗೆ ಇರ್ತಾರೆ, ನಿಮಗೆ ಸಹಕರಿಸ್ತಾರೆ, ನಿಮಗೆ ಪ್ರೋತ್ಸಾಹ ನೀಡ್ತಾರೆ, ನೀವು ಮಾಡುವಂತಹ ಕೆಲಸವನ್ನು ಅನುಮೋದಿಸ್ತಾರೆ ಎನ್ನುವಂಥದ್ದನ್ನು ಗಮನಿಸ್ಕೊಳ್ಳಿ. ಕಾನೂನಿನ ವಿಚಾರದಲ್ಲಿ ನಿಮಗೆ ಜಯ ಇದೆ. ಕಾನೂನಾತ್ಮಕವಾದಂತಹ ಹೋರಾಟ, ನ್ಯಾಯಬದ್ಧವಾದಂತಹ ವಿಚಾರ ನಿಮಗೆ ಜಯವನ್ನು ತಂದುಕೊಡುತ್ತೆ. ನಿಮ್ಮ ವರ್ತನೆ ಧನಾತ್ಮಕವಾಗಿರಲಿ. ನಾನು ಗೆದ್ದೇ ಗೆಲ್ತೀನಿ ಅಂತಕ್ಕಂತಹ ಆತ್ಮವಿಶ್ವಾಸದಲ್ಲಿ ನೀವೆಲ್ಲ ಕೆಲಸಗಳನ್ನು ಮಾಡಿ, ಅದು ನಿಮಗೆ ಜಯವನ್ನು ತಂದುಕೊಡುತ್ತೆ. ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ. ಶುಭವಾದ. ವೃಶ್ಚಿಕ ರಾಶಿ, ನಿಮ್ಮ ಪರಿಶ್ರಮವನ್ನು ಗುರುತಿಸುವಂತಹ ಕೆಲಸ ಆಗುತ್ತೆ. ಯಾವ ಕ್ಷೇತ್ರದಲ್ಲಿ ನೀವು ಕಷ್ಟಪಡ್ತಾ ಇದ್ದೀರೋ, ಯಾವ ಕ್ಷೇತ್ರದಲ್ಲಿ ನೀವು ಪ್ರಗತಿಯನ್ನು ಹೊಂದಬೇಕು ಅಂತ ಹೇಳಿ ನೀವು ಪ್ರಾಮಾಣಿಕವಾಗಿ ದುಡಿತಾ ಇದ್ದೀರೋ ಅಲ್ಲೆಲ್ಲ ನಿಮ್ಮನ್ನು ಗುರುತಿಸುವಂತಹ ಕೆಲಸ ಆಗುತ್ತೆ. ಮಹತ್ವದ ಯೋಜನೆಗೆ ಹಣ ವ್ಯಯವಾಗಬಹುದು. ದೊಡ್ಡದಾದಂತಹ ತೀರ್ಮಾನ, ಅವರವರ ಯೋಗ್ಯತೆಗೆ ಅನುಸಾರವಾಗಿ ವಾಹನವನ್ನು ಖರೀದಿ ಮಾಡೋದು, ಮನೆ ಕಟ್ಟೋದು, ಮದುವೆ ಮಾಡೋದು, ಈ ರೀತಿ ದೊಡ್ಡ ದೊಡ್ಡ ವಿಚಾರಗಳಲ್ಲಿ ನಿಮ್ಮ ಮನಸ್ಸಿಗೆ ಸಮಾಧಾನ ಆಗುವಂತಹ ರೀತಿಯಲ್ಲಿ ಕೆಲಸಗಳು ಆಗುವಂಥದ್ದು. ಮನೆಯ ಖರ್ಚಿಗೆ ಸ್ವಲ್ಪ ಹಣದ ಕೊರತೆಯಾಗಬಹುದು. ಅಂದರೆ ದಿನನಿತ್ಯದ ಖರ್ಚಿಗೆ ಕೊರತೆಯಾಗುತ್ತೆ. ಯಾವುದೋ ನಾನು ಮಹತ್ತರವಾದ ಕೆಲಸ ಮಾಡಬೇಕು ಅಂಥೇಳಿ ಎಲ್ಲ ಹಣವನ್ನು ಅದಕ್ಕೋಸ್ಕರವಾಗಿ ಕೂಡಿಡ್ತಕ್ಕಂಥದ್ದು, ಅಲ್ಲಿಗೆ ಸೇರಿಸ್ತಕ್ಕಂಥದ್ದಾಗಿ ದಿನನಿತ್ಯದ ವಿಚಾರದಲ್ಲಿ ಸ್ವಲ್ಪ ಕೈಯನ್ನು ಹಿಡಿಯುವ ಹಾಗೆ ಆಗತ್ತೆ ಅನ್ನುವಂತಹ ಅರ್ಥ. ಕುಟುಂಬದ ಜವಾಬ್ದಾರಿಗಳನ್ನು ಸ್ವಲ್ಪ ಮಟ್ಟಿಗೆ ಗಮನಿಸ್ಕೊಳ್ಬೇಕು. ನಿಮ್ಮ ವ್ಯವಹಾರದಷ್ಟೇ ಕುಟುಂಬದ ಜವಾಬ್ದಾರಿಯೂ ಕೂಡ ಮುಖ್ಯ ಅನ್ನುವಂಥದ್ದು ಗೊತ್ತಾಗಬೇಕು. ಜನ ನಿಮ್ಮನ್ನು ನಂಬುತ್ತಾರೆ, ಆದರೆ ಅದನ್ನು ಉಳಿಸ್ಕೊಳ್ಳೋ ಪ್ರಯತ್ನ ನಿಮ್ಮದಾಗಬೇಕು. ಎಲ್ಲೂ ಆ ನಂಬಿಕೆಗೆ ಚ್ಯುತಿ ಬಾರದ ಹಾಗೆ ನೀವು ನೋಡ್ಕೊಳ್ಬೇಕಾಗತ್ತೆ. ಎಲ್ಲ ಕೆಲಸಗಳು ವಿಳಂಬ ಆಗ್ತಾ ಇದೆಯೇನೋ ಅಂತಕ್ಕಂತಹ ಆತಂಕ, ಅದು ಆಯಾ ಕಾಲಕ್ಕೆ ಅನುಗುಣವಾಗಿ ಆಗ್ತಾ ಇರುತ್ತೆ. ಆದರೆ ನಿಮ್ಮ ವೇಗಕ್ಕೆ ಆಗದೇ ಇದ್ದಾಗ ಅದರ ಬಗ್ಗೆ ನಿಮಗೆ ಒಂದಷ್ಟು ಬೇಸರ ಆಗ್ತಕ್ಕಂಥದ್ದು ಇರಬಹುದು. ನರಸಿಂಹಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಲಿ.